ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಇನ್ನು ಕೆಲವರು ಜ್ಞಾನದಿಂದ ಧ್ಯಾನದಿಂದ ನನ್ನನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ನನ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋದೇ ಅವರ ಯಜ್ಞ, ಅದೇ ಒಂದು ಅವರ ಪೂಜೆ. ಅದಕ್ಕೂ ಕೂಡ ನಾನು ಒಲಿತೇನೆ. ಇನ್ನೂ ಅನೇಕ ಮಾರ್ಗಗಳಲ್ಲಿ ಅವರು ನನ್ನನ್ನು ಸೇರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಬೇರೆ ಬೇರೆ ಮಾರ್ಗಗಳು ಅಂತ ನಮಗೆ ಅನ್ನಿಸಬಹುದು, ಆದರೆ ಎಲ್ಲವೂ ಕೂಡ ಕೊನೆಗೆ ನನ್ನನ್ನು ಸೇರಿ ನನ್ನನ್ನು ಕುರಿತಾಗಿ ಇರುವುದರಿಂದ ಅವೆಲ್ಲವೂ ಒಂದೇ ಮಾರ್ಗ ಅಂತ ನಾವು ಪರಿಗಣಿಸಬೇಕು. ಬೇಕಾಗಿದ್ದು ಇಲ್ಲಿ ಭಕ್ತಿ ಮಾತ್ರ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣೆ, ಗ್ರೀಷ್ಮ ಋತುವು ನಿಜ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷ. ಇಂದು 28ನೇ ತಾರೀಕು ಭಾನುವಾರ, ಚತುರ್ದಶಿ ತಿಥಿ ಹಾಗೂ ಇಂದು ಜ್ಯೇಷ್ಠ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸಗಳು ಮುಂದುವರಿತಾ ಇದೆ. ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಪ್ರೀತಿ ಪಾತ್ರದಿಂದ ಮನಸ್ಸಿಗೆ ಬೇಸರವಾಗುವಂತಹ ಸಂದರ್ಭಗಳು ಕಾಣಬಹುದು. ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ. ಪ್ರೀತಿ ಪಾತ್ರದಿಂದ ಇವತ್ತು ನಿಮಗೆ ಸಹಕಾರ ಪ್ರಾಪ್ತಿ. ದಾಂಪತ್ಯದಲ್ಲಿ ನೆಮ್ಮದಿ. ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲೂ ನೆಮ್ಮದಿ. ವೃಷಭ ರಾಶಿಯವರಿಗೆ ನೆಮ್ಮದಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ನಿಮ್ಮ ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಮತ್ತು ನಿಮ್ಮ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಆದರೆ ಅತಿಯಾದಂತಹ ಆತ್ಮವಿಶ್ವಾಸ ಇವತ್ತು ಬೇಡ. ಕರ್ಕ ರಾಶಿಯವರಿಗೆ ಸ್ವಲ್ಪ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡುವಂತಹ ಕೆಲಸಗಳನ್ನೇ ಮಾಡಿದರೆ ಹೆಚ್ಚು ಯಶಸ್ಸು ಇವತ್ತು. ಆದರೆ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ದಾಂಪತ್ಯದಲ್ಲಿ ಇವತ್ತು ಅಷ್ಟೊಂದು ಒಳ್ಳೆಯ ದಿವಸ ಅಲ್ಲ ಮತ್ತು ಹಣವನ್ನು ಪಡೆಯೋದಕ್ಕೂ ಕೂಡ ಇವತ್ತು ಸ್ವಲ್ಪ ಕಷ್ಟಕರವೇ ಆಗಬಹುದು. ಸಿಂಹರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿನ ಇನ್ನೂ ಮುಂದುವರಿತಾ ಇದೆ. ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇಲ್ಲ. ಸಂಸಾರದಲ್ಲಿ ನಾನಾ ರೀತಿಯ ತೊಂದರೆಗಳನ್ನು ನೀವೀಗ ಎದುರಿಸ್ತಾ ಇರಬಹುದು. ಹೀಗಾಗಿ ಮನೆಯಲ್ಲಿ ಇರೋದಕ್ಕೆ ಸ್ವಲ್ಪ ಇಷ್ಟವಾಗದೆ ಆಚೆ ಇದ್ದು ಬಿಡೋಣ ಅನ್ನೋಂತಹ ಭಾವನೆಯನ್ನು ನೀವು ತಾಳಿರಬಹುದು. ಕನ್ಯಾ ರಾಶಿಯವರಿಗೆ ಇದು ಉತ್ತಮವಾದಂತಹ ದಿವಸ. ಮಾನಸಿಕ ನೆಮ್ಮದಿ ಪ್ರಾಪ್ತಿ ಹಾಗೂ ಬಂಧು ಮಿತ್ರರ ಸಮಾಗಮದಿಂದ ಮನಸ್ಸಿಗೆ ಅತಿ ಹೆಚ್ಚಿನ ಆತ್ಮವಿಶ್ವಾಸ. ತುಲಾ ರಾಶಿಯವರಿಗೆ ನಿಮ್ಮ ಕುಟುಂಬದ 4 ಗೋಡೆಗಳ ಮಧ್ಯೆ ವಾಸಿಸುವಂಥವರ ಬಗ್ಗೆ ಇವತ್ತು ಹೆಚ್ಚಿನ ಕಾಳಜಿಯನ್ನು ತೋರಿಸಬೇಕಾಗತ್ತೆ. ಅವರಿಂದಲೇ ನಿಮಗೆ ಸಂತೋಷ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ಯಾರೂ ಕೂಡ ನಿಮ್ಮ ಸಹಕಾರ ಇವಾಗಲಿಗೆ ಇನ್ನೂ ಕೊಡ್ತಾ ಇಲ್ಲ. ಹೀಗಾಗಿ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಇನ್ನೂ ಮುಂದುವರಿತಾ ಇದೆ. ಆದರೂ ಕೂಡ ಸ್ವಲ್ಪ ಅಲ್ಪ ಮಾರ್ಗದರ್ಶನ ಪ್ರಾಪ್ತಿ ಆಗ್ತಾ ಇದೆ. ಹೀಗಾಗಿ ನಾನೇನೋ ಸಾಧಿಸಬಹುದು ಅನ್ನುವಂತಹ ಭಾವನೆ ಬರ್ತಾ ಇದೆ. ಧನುರಾಶಿಯವರಿಗೆ ಇನ್ನೂ ಕಷ್ಟಕರವಾದಂತಹ ದಿವಸಗಳು ಮುಂದುವರಿತಾ ಇದೆ. ಯಾರು ನಿಮಗೆ ಸಹಕಾರ ಕೊಡ್ತಾ ಇಲ್ಲ. ಮೀಟಿಂಗ್ ಇತ್ಯಾದಿಗಳಲ್ಲಿ ತೊಂದರೆಗಳು ಮುಂದುವರಿತಾ ಇದೆ. 2 ದಿನಗಳ ತನಕ ನಿರ್ಧಾರಗಳು ಯಾವುದು ಬೇಡ. ಮಕರ ರಾಶಿಯವರಿಗೆ ಮಿತ್ರರ ಸಮಾಗಮ, ಮಿತ್ರರೊಡನೆ ಒಡನಾಟ ಇವೆಲ್ಲವೂ ಇನ್ನೂ ಮುಂದುವರಿತಾ ಇದೆ. ಹೀಗಾಗಿ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ. ಆದರೆ ಪ್ರೇಮ ದಾಂಪತ್ಯ ಪ್ರಕರಣಗಳಿಗೆ ಇದು ಅಷ್ಟೊಂದು ಅನುಕೂಲಕರವಾಗಿರುವುದಿಲ್ಲ. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು ಮತ್ತು ನಿಮ್ಮ ಗೌರವ ಘನತೆ ಹೆಚ್ಚಾಗುವಂತಹ ದಿನ ಕೂಡ. ಮೀನರಾಶಿಯವರಿಗೆ ಭಾಗ್ಯೋದಯವಾಗಿದೆ. ಹೀಗಾಗಿ ಸ್ವಲ್ಪ ಮುಂದೆ ಏನು ಮಾಡಬೇಕು ಅನ್ನುವಂತಹ ಮಾರ್ಗದರ್ಶನವನ್ನು ಪ್ರಾಪ್ತಿಯಾಗಿದೆ. ಆದರೂ ಕೂಡ ವಿನಯ ಎಲ್ಲರೊಡನೆ ಅತ್ಯವಶ್ಯಕ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡೋದರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣೋರ್ಜಿ.